ವೆಲ್ಕಮ್ ಬ್ಯಾಕ್ ಟು ವಿಟ್ಯೂಬ್ ಪ್ರೆಪ್ ಪಾಯಿಂಟ್. ಈ ವಿಡಿಯೋದಲ್ಲಿ ನಾವು ಫಸ್ಟ್ ಪ್ರೋಗ್ರಾಮ್ ಯಾವುದು ಅಂತಂದ್ರೆ, ಈಗ ಒಂದು ನಂಬರ್ನ ನಾವು ಯೂಸರ್ ಇಂದ ಅಕ್ಸೆಪ್ಟ್ ಮಾಡಬೇಕು. ಆಮೇಲೆ ಅದ್ರದ್ದು ಸಮ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಎ ಅನ್ನೋ ಒಂದು ವೇರಿಯಬಲ್ ಅಲ್ಲಿ ಒಂದು ಯಾವುದೇ ಯೂಸರ್ ಎಂಟರ್ ಮಾಡಿದ್ರು ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಇಂಟ್ ಆಫ್ ಇನ್ಪುಟ್ ಇಂಟ್ ನ ಯೂಸ್ ಮಾಡಿಲ್ಲ. ಯಾಕಂತಂದ್ರೆ ಸ್ಟ್ರಿಂಗ್ ಅಲ್ಲೇ ನಾವು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದೀವಿ. ಇನಿಷಿಯಲ್ ವ್ಯಾಲ್ಯೂ ಆಫ್ ದ ಸಮ್ ನ ಝೀರೋಗೆ ತಗೊಳ್ತೀವಿ. ಫಾರ್ ಐ ಇನ್ ಎ ಅಂತೇಳಿ ತಗೊಳ್ತೀವಿ. ಏನಕ್ಕೆ ಇಲ್ಲಿ ರೇಂಜ್ ಅಂತೇಳಿ ತಗೊಳ್ತಾ ಇಲ್ಲ? ಅಕಸ್ಮಾತ್ ಫಾರ್ ಅದನ್ನು ತೋರಿಸ್ತೀನಿ. ಈಗ ಫಸ್ಟ್ ಇದು ನೋಡೋಣ. ನೆಕ್ಸ್ಟ್ ಏನಿದೆ? ಸಮ್ ಪ್ಲಸ್ ಈಕ್ವಲ್ಸ್ ಇಂಟ್ ಆಫ್ ಐ. ಇಲ್ಲಿ ನಾವು ಸ್ಟ್ರಿಂಗ್ ಅಲ್ಲಿ ಅಕ್ಸೆಪ್ಟ್ ಮಾಡಿರ್ತೀವಿ. ನಮಗೆ ಔಟ್ಪುಟ್ ಇಂಟೀಜರ್ ಡೇಟಾ ಟೈಪ್ ಅಲ್ಲಿ ಬರಬೇಕು. ಆದ್ರಿಂದ ನಾವೇನಂತೇಳಿ ತಗೊಳ್ತಾ ಹೋಗ್ತೀವಿ ಅಂತ ಅಂದ್ರೆ ಟೈಪ್ ಕಾಸ್ಟ್ ಮಾಡ್ತಾ ಇದೀವಿ. ಇಲ್ಲೇನ್ ಮಾಡ್ತಿದೀವಿ ನಾವು ಅಂತಂದ್ರೆ ಟೈಪ್ ಕಾಸ್ಟಿಂಗ್. ಯಾವ್ದ್ರಿಂದ? ಇಂಟೀಜರ್ ಟೈಪ್ ಸ್ಟ್ರಿಂಗ್ ಇಂದ ನಾವು ಇಂಟೀಜರ್ಗೆ ಟೈಪ್ ಕಾಸ್ಟ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಏನನ್ನ ಪ್ರಿಂಟ್ ಮಾಡಬೇಕು? ಆ ಸಮ್ ಆಫ್ ಡಿಜಿಟ್ಸ್ ನ ನಾವು ಪ್ರಿಂಟ್ ಮಾಡ್ತಾ ಹೋಗೋದಕ್ಕೋಸ್ಕರ ಪ್ರಿಂಟ್ ಸ್ಟೇಟ್ಮೆಂಟ್ ತಗೊಂಡಿರೋದು. ಈಗ ಈ ತರ ಕೊಟ್ಟಿದ್ದೀನಲ್ವಾ, 2+3+4 9. ಅಕಸ್ಮಾತ್ ಇಲ್ಲಿ ನಾನು ರೇಂಜ್ ಅಂತ ಫಾರ್ ಐ ಇನ್ ರೇಂಜ್ ಆಫ್ ಎ ಅಂತೇಳಿ ತಗೊಂಡಿದ್ದೀನಿ ಅಂತ ಅನ್ಕೋಣ. ಈಗ ರೇಂಜ್ ಅಂತ ತಗೊಂಡ್ರೆ ಏನಾಗತ್ತೆ? ಅದೇ ನಂಬರ್ 2 3 4 ಕೊಟ್ಟಿದ್ದೀನಿ. ಆ, ಇಲ್ಲೀಗ ಇಂಟೀಜರ್ ಇನ್ಪುಟ್ ಇಂಟೀಜರ್ ವ್ಯಾಲ್ಯೂ ತಗೊಳೋಣ. ನೆಕ್ಸ್ಟ್ ಇಲ್ಲಿ ರೇಂಜ್ ಆಯ್ತಾ? ಟೈಪ್ ಕಾಸ್ಟ್ ಏನ್ ಮಾಡೋದ್ ಬೇಡ. ಇಲ್ಲೇನಂತೇಳಿ ಬರ್ತಾ ಇದೆ ನಮಗೆ? ಲಾಂಗ್ ನಂಬರ್ಸ್ ಬರ್ತಾ ಇದೆಯಲ್ಲ, ಲಾಂಗ್ ಡಿಜಿಟ್ಸ್. ಏನಕ್ಕೆ ಅಂತಂದ್ರೆ 0 ಇಂದ n-1 ಇದೇನಾಗಿದೆ? a-1. ಇಲ್ಲಿ ಎ ತಗೊಂಡಿದ್ವಿ, a-1 ತನಕ ಆಯ್ತಾ. 2 3 4 ಅಂತೇಳಿ ತಗೊಂಡ್ರೆ 0 ಇಂದ ಆ 2 3 3 2 3 4 ತನಕ ಏನಾಗ್ತಾ ಹೋಗಿರುತ್ತೆ? ಆಡ್ ಆಗಿ ನಮಗೆ ಇಷ್ಟು ಸಮ್ ನಂಬರ್ ಬರುತ್ತೆ. ಅದಕ್ಕೆ ನಾವಿಲ್ಲಿ ಏನ್ ಮಾಡೋದಿಲ್ಲ, ರೇಂಜ್ ನ ಯೂಸ್ ಮಾಡ್ಕೊಳ್ಳೋದಿಕ್ಕೆ ಹೋಗೋದಿಲ್ಲ. ಅದಕ್ಕೆ ಫಾರ್ ಐ ಇನ್ ಎ ಅಂತ ಹೇಳಿ ತಗೊಳ್ತಾ ಹೋಗಿರ್ತೀವಿ. ನೆಕ್ಸ್ಟ್ ಪ್ರೋಗ್ರಾಮ್ ಏನಂತಂದ್ರೆ ಟು ಫೈಂಡ್ ಸಮ್ ಆಫ್ ಎನ್ ನ್ಯಾಚುರಲ್ ನಂಬರ್. ಇಲ್ಲಿ ನಾವು ಸಿಂಗಲ್ ಡಿಜಿಟ್ ಅನ್ನ ಇನ್ಪುಟ್ ಆಗಿ ಕೊಡ್ಬೇಕು. ಇದ್ರೊಳಗಡೆ ಏನ್ ಕೊಡ್ತಾ ಇದ್ವಿ? ಬರೀ ಸಮ್ ಅನ್ನ ಫೈಂಡ್ ಔಟ್ ಮಾಡೋದಕ್ಕೆ. ಯಾವ್ದ್ರದ್ದು ಸಮ್ಮು? ಈಗ 3 ಮತ್ತೆ 5 ಸಮ್ ಫೈಂಡ್ ಔಟ್ ಮಾಡು, 2 + 10 + 12 ನ ಫೈಂಡ್ ಔಟ್ ಮಾಡು. ಈ ರೀತಿದನ್ನ ಕೊಡ್ತಾ ಇರ್ತೀವಿ. ಇದ್ರೊಳಗಡೆ ಏನಂತಂದ್ರೆ ಎನ್ ನ್ಯಾಚುರಲ್ ನಂಬರ್ ಅಂತ ಅಂದ್ರೆ ಫಸ್ಟ್ 10. ಈಗ ಫಸ್ಟ್ 10 ನ್ಯಾಚುರಲ್ ನಂಬರ್ ಅನ್ನ ಸಮ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ರೆ 1 + 2 + ಅಪ್ ಟು 10 ತನಕ ಆ ತರ ಮಾಡ್ತಾ ಹೋಗ್ಬೇಕು. ಅದನ್ನ ಫೈಂಡ್ ಔಟ್ ಮಾಡೋದಕ್ಕೋಸ್ಕರ ನಮ್ಮ ಹತ್ರ ಒಂದು ಫಾರ್ಮುಲಾ ಇದೆ, n × n+1/2 ಅಂತ ಹೇಳಿ. ಆ ಫಾರ್ಮುಲಾನ ನೆನ್ಪಿಟ್ಕೊಳ್ಬೇಕಷ್ಟೆ. ಅದನ್ನ ಸಮ್ ಎನ್. ಇದು ಸಿಂಪಲ್ ಆಗಿ ನಾವು ಇನ್ನೊಂದು ಇದನ್ನ ಎ ವೇರಿಯಬಲ್ ಅಲ್ಲಿ ಸ್ಟೋರ್ ಮಾಡ್ತೀವಿ ಅಂತ ಅಂದ್ರೆ ನೆಕ್ಸ್ಟ್ ಇಲ್ಲಿ ಬಿ ವೇರಿಯಬಲ್ ಅಲ್ಲಿ ಫಾರ್ಮುಲಾನ ಸ್ಟೋರ್ ಮಾಡ್ಬೋದು ಅಲ್ವಾ? ಆ ಬಿ ವೇರಿಯಬಲ್ ಅಲ್ಲಿ ನಾನು ಏನ್ ಮಿಸ್ಟೇಕ್ ಆಗಿತ್ತು ಅಂತಂದ್ರೆ ಇಲ್ಲಿ ಎನ್ ಇದ್ದಿದ್ದು ನಾನು ಎ ಅಂತ ಚೇಂಜ್ ಮಾಡಿದೆ. ಇಲ್ಲಿ ಎ ಚೇಂಜ್ ಮಾಡ್ತಾ ಇದೀನಿ ಅಂತಂದ್ರೆ ಎನ್ ಇರೋ ಜಾಗದಲ್ಲಿ ಏನ್ ಮಾಡ್ತಾ ಹೋಗ್ಬೇಕು? ಎ ಅಂತೇಳಿ ನಾನು ಚೇಂಜ್ ಮಾಡ್ತಾ ಹೋಗ್ಬೇಕಲ್ವಾ? ನೆಕ್ಸ್ಟ್ ಸಮ್ ಆಫ್ ಇದು sum_n ಇದೆಯಲ್ವಾ, ಅದನ್ನ ಬಿ ಅಂತೇಳಿ ತಗೊಳ್ಳೋಣ ಅಷ್ಟೇ. ಸಿಂಪಲ್ ಆಗಿ ಇಟ್ಕೊಳ್ತಾ ಹೋಗೋಣ. ಇದು ಯಾವ ರೀತಿ ಪ್ರಿಂಟ್ ಆಗತ್ತೆ? ಎಂಟರ್ ನಂಬರ್.
ಈಗ ಸದ್ಯಕ್ಕೆ 3 ಅಂತೇಳಿ ಕೊಡೋಣ. ಔಟ್‌ಪುಟ್ ಏನ್ ಬರ್ಬೇಕು? 1 + 2 + 3 0 + 1 + 2 + 3 ಅಂತಂದ್ರೆ 3 6 ಬರ್ಬೇಕು. ಔಟ್‌ಪುಟ್ ಏನಾಗಿರುತ್ತೆ? ಸಮ್ ಆಫ್ ಫಸ್ಟ್ 3 ನ್ಯಾಚುರಲ್ ನಂಬರ್ ಇಸ್ 6. ಅದೇ ರೀತಿ ಎಷ್ಟಾದ್ರೂ ಕೊಡೋಣ. 100 ಅಂತೇಳಿ ಕೊಡ್ತೀನಿ. ಇದೇನಾಯ್ತು? ಸಮ್ ಆಫ್ ಫಸ್ಟ್ 100 ನ್ಯಾಚುರಲ್ ನಂಬರ್ ಏನಾಯ್ತು? 50 50. ಇದೇ ಡಿಫ್ರೆನ್ಸ್ ಫಸ್ಟ್ ನ್ಯಾಚುರಲ್ ನಂಬರ್ಗೂ ಕೂಡ ಮತ್ತೆ n ನ್ಯಾಚುರಲ್ ನಂಬರಿಗೂ. ನೆಕ್ಸ್ಟ್ ಈಗ ಥರ್ಡ್ ಪ್ರೋಗ್ರಾಮ್ ಯಾವುದು ಅಂತ ಅಂದ್ರೆ ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ನಂಬರ್ನ ಕೊಡಬೇಕು. ಈ ರೀತಿ ಪ್ರೋಗ್ರಾಮಿಗೆ ನಾವು ಫೈಂಡ್ ಸಮ್ ಇನ್ ಅ ಗಿವನ್ ಅ ರೇಂಜ್. ಈಗ ನಾವು ರೇಂಜ್ ಕೊಡ್ತೀನಿ. ಸ್ಟಾರ್ಟಿಂಗ್ ನನಗೆ 3 ಇಂದ ಸ್ಟಾರ್ಟ್ ಆಗಬೇಕು, ಆಮೇಲೆ 5 ತನಕ ಎಂಡ್ ಆಗಬೇಕು. 3 ಮತ್ತೆ 5 ಅನ್ನು ಸೇರಿಸಿ ಅದ್ರ ಮಿಡಲ್ ಉಳಿದಿರೋ ನಂಬರ್ಸ್ ಅನ್ನು ಕೂಡ ಆಡ್ ಮಾಡಿ ಸಮ್ ಬೇಕು ಅಂತ ಅಂದಾಗ ಈ ತರ ಫಸ್ಟ್ ಸ್ಟಾರ್ಟ್ ಅಲ್ಲಿ ನನಗೆ ಒಂದು ಸ್ಟಾರ್ಟಿಂಗ್ ನಂಬರ್ನ ಕೊಡಬೇಕು. ಯೂಸರ್ ಇಂಟರ್ಫೇಸ್ ಅನ್ನು ತಗೊಳ್ಬೇಕು. ಅದಕ್ಕೋಸ್ಕರ ಇಂಟ್ ಆಫ್ ಇನ್ಪುಟ್ ಎಂಟರ್ ಸ್ಟಾರ್ಟಿಂಗ್ ನಂಬರ್ನ ಕೇಳೋದು. ನೆಕ್ಸ್ಟ್ ಎಂಡಿಂಗ್ ನಂಬರ್ನು ಕೂಡ. ನೆಕ್ಸ್ಟ್ ಟೋಟಲ್ ಅಲ್ಲಿ ಹೆಂಗೆ ಸಮ್ ಅನ್ನ ನಾವು ಫೈಂಡ್ ಔಟ್ ಮಾಡುವಾಗ ಇನಿಷಿಯಲ್ ಆಫ್ ದ ಸಮ್ ನ 0 ಅಂತ ಹೇಳಿ ಡಿಕ್ಲೇರ್ ಮಾಡಿರ್ತೀವಿ. ಇಲ್ಲಿ ಟೋಟಲ್ ನ 0 ಅಂತ ಹೇಳಿ ಡಿಕ್ಲೇರ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ಫಾರ್ ಐ ಇನ್ ರೇಂಜ್. ಇಲ್ಲಿ ರೇಂಜ್ ಅಲ್ಲಿ ನಾನು ಸ್ಟಾರ್ಟ್ ಮತ್ತೆ ಎಂಡ್ ಪ್ಲಸ್ 1 ಅಂತೇಳಿ ತಗೊಳ್ಬೇಕು. ಇದು ನಮಗೆ ಗೊತ್ತಿರೋದು. ನೆಕ್ಸ್ಟ್ ಟೋಟಲ್ ಪ್ಲಸ್ ಐ ಇದು ಅಂತ ಅಂದ್ರೆ ಟೋಟಲ್ ಇಸ್ ಈಕ್ವಲ್ ಟು ಟೋಟಲ್ ಪ್ಲಸ್ ಐ ಅಂತೇಳಿ ಅರ್ಥ. ಈ ರೀತಿನಾದ್ರೂ ತಗೊಳ್ಬೋದು. ಆ ಟೋಟಲ್ನ ಪ್ರಿಂಟ್ ಮಾಡಬೇಕು. ಈಗ 3 ಇಂದ ಸ್ಟಾರ್ಟ್ ಆಗಬೇಕು ಮತ್ತೆ ಎಂಡಿಂಗ್ 5 ಇಂದ ಆಗ್ಬೇಕಂತಂದ್ರೆ 3 + 4 ಎಷ್ಟು? 7. 7 + 5 12 ಬರುತ್ತೆ. ಇದು ಸ್ಟಾರ್ಟಿಂಗ್ ಮತ್ತೆ ಗಿವನ್ ರೇಂಜ್ ಅಲ್ಲಿ ಫೈಂಡ್ ಔಟ್ ಮಾಡ್ತಾ ಹೋಗೋದು. ಈ ವಿಡಿಯೋದಲ್ಲಿ ನಾವು ಸಮ್ ಯಾವ್ದಾವ್ದು ನೋಡ್ಕೊಳ್ತಾ ಹೋದ್ವಿ. ಈಗ ಒಂದು ನಂಬರ್ನ ಪ್ರಿಂಟ್ ಮಾಡಿರ್ತೀವಲ್ವಾ, ಎಷ್ಟು ನಂಬರಿಗೆ ನಾನು 2 3 4 ಆ ಥರ ಎಂಟರ್ ಮಾಡಿದ್ರೆ ಆ 3 ನಂಬರ್ದು ಸಮ್ ಫೈಂಡ್ ಔಟ್ ಮಾಡೋದು. ಈಗ 4 ಅಂತೇಳಿ ಟೈಪ್ ಮಾಡಿದ್ದೀನಿ. ಈಗ ಒಂದು ನಂಬರ್ ಗಿವನ್ ಕೊಟ್ಟಿದ್ದೀನಿ 4 ಅಂತ ಹೇಳಿದ್ರೆ ಎ ವ್ಯಾಲ್ಯೂ, ಆ n ನ್ಯಾಚುರಲ್ ನಂಬರ್ 4 ಸೇರಿಸಿ 0 ಇಂದ 4 ತನಕ ಸಮ್ಮನ್ನ ಫೈಂಡ್ ಔಟ್ ಮಾಡೋದು. ನೆಕ್ಸ್ಟ್ ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ಪಾಯಿಂಟ್ ಅನ್ನ ಕೊಟ್ಟಿರ್ತೀವಿ, ಅದರಿಂದ ಅದನ್ನು ಸೇರಿಸಿ ಅದ್ರೊಳಗಡೆ ಉಳಿದಿರುವಂತಹ ಮಿಡಲ್ ನಂಬರ್ಸ್ ಕೂಡ ತಗೊಂಡು ಸಮ್ ಮಾಡೋದು. ಇಲ್ಲಿ 3 ಪ್ರೋಗ್ರಾಮ್ಸ್ ನ ನೋಡಿದ್ವಿ.